ನಮಸ್ತೆ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು. ನನ್ನೊಟ್ಟಿಗೆ ಜಾಯಿನ್ ಆಗಿದ್ದಾರೆ ನನ್ನ ಕೊಲೀಗ್ ಅಶ್ವಿನಿ ದೇವಾಡಿಗ. ಈ ಕ್ಷಣದ ಎಲ್ಲ ಸುದ್ದಿಗಳ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ರೂಪಾ. ನಾಡಿನ ಸಮಸ್ತ ರಿಪಬ್ಲಿಕ್ ಕನ್ನಡ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಡಿನೆಲ್ಲೆಡೆ ಯುಗಾದಿ ಹಬ್ಬದ ಸಂಭ್ರಮ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಹಬ್ಬದ ಸಡಗರ ಸಂಭ್ರಮದಲ್ಲಿ ಖರೀದಿ ಭರಾಟೆ ಬಹಳ ಜೋರಾಗಿದೆ. KR ಮಾರ್ಕೆಟ್ನಲ್ಲಿ ಜನವೋ ಜನ ಬೆಳ್ಳಂಬೆಳಗ್ಗೆ ಖರೀದಿ ಮಾಡೋದಕ್ಕೆ ಆಗಮಿಸಿದ್ದಾರೆ. ಹಲವಾರು ಮಂದಿ ಹೂವು, ಹಣ್ಣು ಇತ್ಯಾದಿಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ನಾಡಿನೆಲ್ಲೆಡೆ ಹೊಸ ವರ್ಷ ಯುಗಾದಿಯ ಸಂಭ್ರಮ. ಈ ಸಡಗರದ ಸಂದರ್ಭದಲ್ಲಿ ಖರೀದಿ ಭರಾಟೆ ಬಹಳ ಜೋರಾಗಿದೆ. ದರ ಏರಿಕೆಯ ಬಿಸಿ ಒಂದು ಕಡೆ, ಗ್ಯಾಸ್ ಇಲ್ಲದೆ ಇರೋ ಟೆನ್ಷನ್ ಒಂದು ಕಡೆ, ಅದರ ಮಧ್ಯದಲ್ಲೂ ಕೂಡ ಹಬ್ಬ ಆಚರಣೆ. ಹೂ ಹಣ್ಣು ವ್ಯಾಪಾರಿಗಳ ಮೊಗದಲ್ಲಿ ಒಂದು ಸಣ್ಣದಾಗಿ ಮಂದಹಾಸ ಮೂಡಿದೆ. ಇಷ್ಟು ದಿನಗಳ ಕಾಲ ಗ್ಯಾಸ್ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಒಂದು ರೀತಿಯಲ್ಲಿ ಕರಿಛಾಯೆ ಆವರಿಸಿತ್ತು. ಹಬ್ಬದ ಸಂದರ್ಭದಲ್ಲಿ ಇದೆಲ್ಲದಕ್ಕೂ ಕೂಡ ಬೂಸ್ಟ್ ಕೊಡುತ್ತೆ ಅನ್ನುವಂಥ ನಿರೀಕ್ಷೆಗಳನ್ನು ಮಾಡಲಾಗಿತ್ತು. ಮಾರ್ಕೆಟ್ ತುಂಬ ಜನವೋ ಜನ. ಯುಗಾದಿ ಹಬ್ಬದ ಸಂಭ್ರಮ ಒಂದು ಕಡೆ ಆದರೆ ಇವತ್ತು ಹಬ್ಬ ಆಚರಣೆ ಮಾಡೋದಕ್ಕೆ ಅಂತ ಹೂವು, ಹಣ್ಣು, ತರಕಾರಿ, ಬೇವು, ಬೆಲ್ಲ ಜೊತೆಯಲ್ಲಿ ಹಬ್ಬಕ್ಕೆ ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನು ಕೂಡ ಖರೀದಿ ಮಾಡೋದಕ್ಕೆ ಮಾರ್ಕೆಟ್ಗೆ ಆಗಮಿಸಿರುವಂಥ ಗ್ರಾಹಕರನ್ನು ಗಮನಿಸ್ತಾ ಇದ್ದೀವಿ. ಒಂದು ಕಡೆಯಲ್ಲಿ ಹಬ್ಬ ಅಂತ ಊರಿಗೆ ಹೊರಟವರು ಅನೇಕರು, ಇನ್ನು ಅನೇಕರು ಬೆಂಗಳೂರಲ್ಲೇ ಇರುವಂಥವರು ಹಬ್ಬ ಖರೀದಿಯ ಭರಾಟೆಯಲ್ಲಿ ತೊಡಗಿದ್ದಾರೆ. ಯುಗಾದಿ ಅದರ ಜೊತೆಯಲ್ಲಿ ರಂಜಾನ್ ಇರುವಂಥ ಹಿನ್ನೆಲೆಯಲ್ಲಿ ಖರೀದಿ ಭರಾಟೆ ಬಹಳ ಜೋರಾಗಿದೆ. ಮಾರ್ಕೆಟ್ ತುಂಬ ಜನವೋ ಜನಸಾಗರ ಯುಗಾದಿಯ ಸಂಭ್ರಮದ ಸಂದರ್ಭದಲ್ಲಿ ಖರೀದಿಯನ್ನು ಮಾಡ್ತಾ ಇದ್ದಾರೆ. ಹಬ್ಬಕ್ಕೆ ಬೇಕಾಗಿರುವಂಥ ತರಕಾರಿಗಳಾಗಿರ್ಬೋದು, ಹೂ ಹಣ್ಣುಗಳಾಗಿರ್ಬೋದು, ಇದೆಲ್ಲವನ್ನು ಖರೀದಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಗ್ಯಾಸ್ ಇಲ್ಲದೆ ಇರುವಂಥ ಟೆನ್ಷನ್ಗಳು ಬಹಳ ದಿನಗಳಿಂದ ಇದ್ವು. ಹೋಟೆಲ್ಗಳು ಕ್ಲೋಸ್ ಆಗಿದ್ವು. ಆ ಕಾರಣದಿಂದಾಗಿ ಅನೇಕರು ತರಕಾರಿಗಳನ್ನು ತಗೊಳ್ತಾ ಇಲ್ಲ, ತರಕಾರಿಗಳು ಕೊಳ್ತು ಹೋಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಅನೇಕ ವ್ಯಾಪಾರಸ್ಥರು ಹೇಳ್ಕೊಂಡಿದ್ರು. ಅದೆಲ್ಲದಕ್ಕೂ ಕೂಡ ಕೊಂಚ ರಿಲೀಫ್ ಸಿಕ್ಕಂತಾಗಿದೆ. ಒಂದು 10% ಬೂಸ್ಟ್ ಅಂತ ಹೇಳ್ಬೋದು ಈ ಹಬ್ಬದ ಸಂದರ್ಭದಲ್ಲಿ. ನಾಡಿನೆಲ್ಲೆಡೆ ಯುಗಾದಿ ರಂಜಾನ್ ಹಬ್ಬದ ಸಂಭ್ರಮ. ಬೆಂಗಳೂರಿನಿಂದ ಊರುಗಳತ್ತ ತೆರಳ್ತಾ ಇದ್ದಾರೆ ಜನ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 4 ದಿನ ಬ್ಯಾಕ್ ಟು ಬ್ಯಾಕ್ ರಜಾ. ನಾಡಿನೆಲ್ಲೆಡೆ ಹಬ್ಬದ ಸಂಭ್ರಮ ಒಂದು ಕಡೆ ಆದರೆ ಇವತ್ತು ಯುಗಾದಿ, ನಾಳೆ ರಂಜಾನ್, ನಾಡಿದ್ದು ಶನಿವಾರ ಆಸ್ ಯೂಶುವಲ್ ವೀಕೆಂಡ್ ರಜಾ, ಅದರ ಜೊತೆಯಲ್ಲಿ ಭಾನುವಾರ 4 ದಿನಗಳ ಕಾಲ ರಜೆ ಇರೋದ್ರಿಂದ ಊರುಗಳತ್ತ ತೆರಳುತ್ತಾ ಇದ್ದಾರೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಬಸ್ ಹಿಡಿಯೋದಕ್ಕೆ ಮುಂದಾಗಿರುವಂಥ ಜನ. ಮೆಜೆಸ್ಟಿಕ್ನಲ್ಲಿ ಜನವೋ ಜನ, ರಾತ್ರಿಯೂ ಜನ ಇದ್ರು. ಅದರ ಜೊತೆಯಲ್ಲಿ ಬೆಳಗ್ಗೆನೂ ಕೂಡ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಖಾಸಗಿ ಬಸ್ಗಳಲ್ಲಿ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಒಬ್ಬರಿಗೆ 2,000 3,000 ಕೊಟ್ಟು ಊರಿಗೆ ಹೋಗಬೇಕು ಅಂತಂದರೆ ಭಾಳ ಕಷ್ಟ. ಹಾಗಾಗಿ ಮೆಜೆಸ್ಟಿಕ್ನ KSRTC ಬಸ್ಗಳಲ್ಲಿ ಜನ ಪರದಾಡ್ತಿದ್ದಾರೆ. ಸೀಟ್ಗಾಗಿ ಬಸ್ಗಳಲ್ಲಿ ಪ್ರಯಾಣಿಕರು ನೂಕಾಟ, ತಳ್ಳಾಟ ಎಲ್ಲವೂ ಕೂಡ ನಡೀತಾ ಇದೆ. ಊರಿಗೆ ಹೋಗ್ತಾ ಇರುವಂಥ ಬಸ್ಗಳೆಲ್ಲವೂ ಕೂಡ ಕಂಪ್ಲೀಟ್ ರಶ್, ಸಿಕ್ಕಾಪಟ್ಟೆ ರಶ್. ಅದು ಎಷ್ಟು ರಶ್ ಇದೆ, ಎಷ್ಟು ಜನ ಜಂಗುಳಿಯಿಂದ ತುಂಬಿದ ಮೆಜೆಸ್ಟಿಕ್ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. KSRTCಯಲ್ಲಿ ಹೋಗೋದಕ್ಕೆ ಜನ ಮುಗಿ ಬೀಳ್ತಾ ಇರೋದು ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಖಾಸಗಿ ಬಸ್ಗಳಲ್ಲಿ ಹೋಗುವಂಥ ಪರಿಸ್ಥಿತಿ ಸದ್ಯಕ್ಕಂತೂ ಇಲ್ಲ. ಯಾಕಂದರೆ ಒಬ್ಬೊಬ್ಬರಿಗೆ ದುಪ್ಪಟ್ಟು ಹಣ ಆದರೆ ಒಂದು ಕಡೆ 1 to 3 ಚಾರ್ಜ್ ಮಾಡ್ತಾ ಇರೋದು ಖಾಸಗಿ ಬಸ್ಗಳು. ಈ ಹಬ್ಬದ ಸಂದರ್ಭದಲ್ಲಿ ಮಾಮೂಲಾಗಿ ಇದ್ದಿದೆ. ಮಾಮೂಲಿ ಅಂತ ಅಂದ್ಕೊಳ್ಳೋ ಬದಲು ಸರ್ಕಾರ ಪ್ರತಿ ಬಾರಿಯೂ ಕೂಡ ಎಕ್ಸ್ಪೆಕ್ಟೇಷನ್ಸ್ ಇರೋದು ಏನಾದರೂ ರೂಲ್ಸ್ ತರುತ್ತೆ ಅಂತ. ಆದರೆ ಖಾಸಗಿ ಬಸ್ಗಳಿಗೆ ಕಡಿವಾಣ ಅಂತೂ ಬಿದ್ದಿಲ್ಲ. ಈ ದುಪ್ಪಟ್ಟು ದರ ಅಥವಾ 1 to 3 ಮಾಡುವಂಥ ಈ ರೇಟ್ ಹೈಕ್ಗಳಿದೆಯಲ್ಲ, ಅದಂತೂ ಕಮ್ಮಿ ಆದಂತೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಜನರೆಲ್ಲರೂ ಕೂಡ ಸರ್ಕಾರಿ ಬಸ್ಗಳತ್ತ ಮುಖ ಮಾಡಿದ್ದಾರೆ. KSRTCಯಲ್ಲಿ ತಮ್ಮ ಊರುಗಳಿಗೆ ತೆರಳೋದಕ್ಕೆ ರೆಡಿ ಆಗಿರುವಂಥ ಜನರನ್ನು ಗಮನಿಸ್ತಾ ಇದ್ದೀವಿ. ಸಾಲು ರಜಾ ಇರುವಂತಹ ಹಿನ್ನೆಲೆಯಲ್ಲಿ, ಹಬ್ಬದ ಹಿನ್ನೆಲೆಯಲ್ಲಿ ಜನರೆಲ್ಲರೂ ಕೂಡ ಈಗ ಊರಿಗೆ ತೆರಳ್ತಾ ಇದ್ದಾರೆ. ಊರಿಗೆ ಹೋಗೋದಕ್ಕೆ ಈಗ ಬಸ್ ಹಿಡಿತಾ ಇದ್ದಾರೆ. ಸಾಕಷ್ಟು ಮಂದಿ ಬೇರೆ ಬೇರೆ ಬಸ್ ಸ್ಟಾಪ್ಗಳಿಗೆ ಹೋಗ್ತಾ ಇರೋದು. ಬೆಂಗಳೂರಿನಿಂದ ಊರಿಗೆ ಹೊರಟಿದ್ದಾರೆ ಸಹಸ್ರಾರು ಜನ. ಮೆಜೆಸ್ಟಿಕ್ನಲ್ಲಿ ಯಾವ ರೀತಿ ಇತ್ತು ಪರಿಸ್ಥಿತಿ ಅಂತ ಗಮನಿಸಿದ್ವಿ. ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲೂ ಕೂಡ ಅದೇ ರೀತಿಯ ಪರದಾಟ. ಸೀಟ್ ಹಿಡಿಯೋದಕ್ಕೆ ಪ್ರಯಾಣಿಕರು ಹರಸಾಹಸ ಪಡ್ತಾ ಇದ್ದಾರೆ. ಖಾಸಗಿ ಬಸ್ಗಳಲ್ಲಿ ದುಪ್ಪಟ್ಟು ದರ ವಸೂಲಿ ಮಾಡ್ತಾ ಇದ್ದಾರೆ. ಅದನ್ನು ಕೊಟ್ಟು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಊರಿಗೆ ಹೋಗಲೇಬೇಕು, ಹಬ್ಬ ಮಾಡಲೇಬೇಕು. ಮನೆಯವರ ಜೊತೆಯಲ್ಲಿ ಯುಗಾದಿ ಹಬ್ಬದ ಸಂಭ್ರಮವನ್ನು
ಅನುಭವಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಅನೇಕರು ಹೊರಟಿರೋದು ಊರಿಗೆ. ಆದರೆ ಹೋಗೋದಕ್ಕೆ ಖಾಸಗಿ ಬಸ್ಗಳಲ್ಲಿ 1 to 2 ರೇಟ್ ಅದನ್ನು ಕೊಟ್ಟು ಹೋದರೆ ಭಾಳ ಕಷ್ಟ ಆಗಿಬಿಡುತ್ತೆ ಅಂತ ಈಗ ಸರ್ಕಾರಿ ಬಸ್ಗಳಲ್ಲಿ ಹೋಗ್ತಾ ಇದ್ದಾರೆ. KSRTCಗೆ ಸೀಟ್ ಕೆಲವರು ಕಾದಿರಿಸಿದ್ದಾರೆ, ಸೀಟ್ ಬುಕ್ಕಿಂಗ್ ಮುಂಗಡವಾಗಿ ಮಾಡ್ಕೊಂಡಿದ್ದಾರೆ. ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಕೂಡ ಮಾಡ್ಕೊಂಡಂಥವ್ರಿಗೆ ಒಂದು ರೀತಿಯಲ್ಲಿ ನಿರಾಳ. ಆದರೆ ಏಕಾಏಕಿಯಾಗಿ ಊರಿಗೆ ಹೋಗಬೇಕು ಅಂತ ಬಸ್ ಹತ್ತೋದಕ್ಕೆ ಹೊರಟವ್ರಿಗೆ ಒಂದು ರೀತಿಯಲ್ಲಿ ಶಾಕ್. ಯಾಕಂದರೆ ಸೀಟ್ ಸಿಗದೆ ಪರದಾಡುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಸ್ಯಾಟಲೈಟ್ ಬಸ್ ಸ್ಟಾಪ್ನ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಹಬ್ಬದ ಹಿನ್ನೆಲೆ ಅದರ ಜೊತೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ರಜೆಗಳಿರುವಂಥ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯವಾಗಿ ಊರಿಗೆ ಹೋಗುವಂಥ ಜನ ಇಷ್ಟು ಪ್ರಮಾಣದಲ್ಲಿ ಇರ್ತಾರೆ. ಈಗ ಹಬ್ಬ ಇರೋದ್ರಿಂದ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿನೇ ಇದ್ದಾರೆ. ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಜನ ಪರದಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಸೀಟ್ ಸಿಗಲ್ಲ, ಬುಕ್ಕಿಂಗ್ ಆಗಿದ್ರೆ ತೊಂದರೆ ಇಲ್ಲ, ಅದು ಕೂಡ ಕಷ್ಟ. ಆದರೂ ಬುಕ್ಕಿಂಗ್ ಆಗದೆ ಹೋಗುವಂಥವ್ರು ಇದ್ದಾರಲ್ಲ, ಅವ್ರಿಗೊಂದು ರೀತಿಯಲ್ಲಿ ಕಷ್ಟ ಆಗ್ತಾ ಇದೆ. ಸೀಟ್ ಹಿಡಿಯೋದಕ್ಕೆ ಪ್ರಯಾಣಿಕರು ಹರಸಾಹಸ ಪಟ್ಟಿದ್ದಾರೆ. ಇದೇ ಪರಿಸ್ಥಿತಿಯನ್ನು ಅಲ್ಲಿ ತಮ್ಮ ತಮ್ಮ ಊರುಗಳಿಗೆ ತೆರಳೋದಕ್ಕೆ ರೆಡಿ ಆಗಿರುವಂಥ ಜನರನ್ನು ಗಮನಿಸ್ತಾ ಇದ್ದೀವಿ. ಸಾಲು ಸಾಲು ರಜಾ ಇರುವಂತಹ ಹಿನ್ನೆಲೆಯಲ್ಲಿ, ಹಬ್ಬದ ಹಿನ್ನೆಲೆಯಲ್ಲಿ ಜನರೆಲ್ಲರೂ ಕೂಡ ಈಗ ಊರಿಗೆ ತೆರಳ್ತಾ ಇದ್ದಾರೆ. ಊರಿಗೆ ಹೋಗೋದಕ್ಕೆ ಈಗ ಬಸ್ ಹಿಡಿತಾ ಇದ್ದಾರೆ. ಸಾಕಷ್ಟು ಮಂದಿ ಬೇರೆ ಬೇರೆ ಬಸ್ ಸ್ಟಾಪ್ಗಳಿಗೆ ಹೋಗ್ತಾ ಇರೋದು. ಬೆಂಗಳೂರಿನಿಂದ ಊರಿಗೆ ಹೊರಟಿದ್ದಾರೆ ಸಹಸ್ರಾರು ಜನ. ಮೆಜೆಸ್ಟಿಕ್ನಲ್ಲಿ ಯಾವ ರೀತಿ ಇತ್ತು ಪರಿಸ್ಥಿತಿ ಅಂತ ಗಮನಿಸಿದ್ವಿ. ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲೂ ಕೂಡ ಅದೇ ರೀತಿಯ ಪರದಾಟ. ಸೀಟ್ ಹಿಡಿಯೋದಕ್ಕೆ ಪ್ರಯಾಣಿಕರು ಹರಸಾಹಸ ಪಡ್ತಾ ಇದ್ದಾರೆ. ಖಾಸಗಿ ಬಸ್ಗಳಲ್ಲಿ ದುಪ್ಪಟ್ಟು ದರ ವಸೂಲಿ ಮಾಡ್ತಾ ಇದ್ದಾರೆ. ಅದನ್ನು ಕೊಟ್ಟು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಊರಿಗೆ ಹೋಗಲೇಬೇಕು, ಹಬ್ಬ ಮಾಡಲೇಬೇಕು. ಮನೆಯವರ ಜೊತೆಯಲ್ಲಿ ಯುಗಾದಿ ಹಬ್ಬದ ಸಂಭ್ರಮವನ್ನು ಅನುಭವಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಅನೇಕರು ಹೊರಟಿರೋದು ಊರಿಗೆ. ಆದರೆ ಹೋಗೋದಕ್ಕೆ ಖಾಸಗಿ ಬಸ್ಗಳಲ್ಲಿ 1 to 2 ರೇಟ್ ಅದನ್ನು ಕೊಟ್ಟು ಹೋದರೆ ಭಾಳ ಕಷ್ಟ ಆಗಿಬಿಡುತ್ತೆ ಅಂತ ಈಗ ಸರ್ಕಾರಿ ಬಸ್ಗಳಲ್ಲಿ ಹೋಗ್ತಾ ಇದ್ದಾರೆ. KSRTCಗೆ ಸೀಟ್ ಕೆಲವರು ಕಾದಿರಿಸಿದ್ದಾರೆ, ಸೀಟ್ ಬುಕ್ಕಿಂಗ್ ಮುಂಗಡವಾಗಿ ಮಾಡ್ಕೊಂಡಿದ್ದಾರೆ. ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಕೂಡ ಮಾಡ್ಕೊಂಡಂಥವ್ರಿಗೆ ಒಂದು ರೀತಿಯಲ್ಲಿ ನಿರಾಳ. ಆದರೆ ಏಕಾಏಕಿಯಾಗಿ ಊರಿಗೆ ಹೋಗಬೇಕು ಅಂತ ಬಸ್ ಹತ್ತೋದಕ್ಕೆ ಹೊರಟವ್ರಿಗೆ ಒಂದು ರೀತಿಯಲ್ಲಿ ಶಾಕ್. ಯಾಕಂದರೆ ಸೀಟ್ ಸಿಗದೆ ಪರದಾಡುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಸ್ಯಾಟಲೈಟ್ ಬಸ್ ಸ್ಟಾಪ್ನ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಹಬ್ಬದ ಹಿನ್ನೆಲೆ ಅದರ ಜೊತೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ರಜೆಗಳಿರುವಂಥ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯವಾಗಿ ಊರಿಗೆ ಹೋಗುವಂಥ ಜನ ಇಷ್ಟು ಪ್ರಮಾಣದಲ್ಲಿ ಇರ್ತಾರೆ. ಈಗ ಹಬ್ಬ ಇರೋದ್ರಿಂದ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿನೇ ಇದ್ದಾರೆ. ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಜನ ಪರದಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಸೀಟ್ ಸಿಗಲ್ಲ, ಬುಕ್ಕಿಂಗ್ ಆಗಿದ್ರೆ ತೊಂದರೆ ಇಲ್ಲ, ಅದು ಕೂಡ ಕಷ್ಟ. ಆದರೂ ಬುಕ್ಕಿಂಗ್ ಆಗದೆ ಹೋಗುವಂಥವ್ರು ಇದ್ದಾರಲ್ಲ, ಅವ್ರಿಗೊಂದು ರೀತಿಯಲ್ಲಿ ಕಷ್ಟ ಆಗ್ತಾ ಇದೆ. ಸೀಟ್ ಹಿಡಿಯೋದಕ್ಕೆ ಪ್ರಯಾಣಿಕರು ಹರಸಾಹಸ ಪಟ್ಟಿದ್ದಾರೆ. ಇದೇ ಪರಿಸ್ಥಿತಿಯನ್ನು